ಕುರಿಗಳನ್ನು ಜಾಗರಿಸಿ ತೊಡಗುತ್ತಿದ್ದೆವು. ಪ್ರತಿಯೊಬ್ಬನು ತನ್ನ ದಾರಿಯನ್ನು ಹಿಡಿದಿದ್ದನು. ನಮ್ಮೆಲ್ಲರ ದೋಷಗಳನ್ನು ಯೆಹೋವನು ಅವನ ಮೇಲೆ ಹಾಕಿದನು. ನಮ್ಮ ಆತ್ಮವು ತಂದೆ ಕುಮಾರ ಪರಿಶುದ್ಧಾತ್ಮನೆಂಬುವರು ದೇವರನ್ನು ನಾಡಿದೆ. ನಾವು ಕರ್ತನ ಸ್ತೋತ್ರಕ್ಕಾಗಿ ಮಾಡಿದ ಸಂಗೀತಗಳಲ್ಲಿ 130 ಸಂಗೀತ ಮೊದಲ 3 ಚರಣಗಳನ್ನು ಮಾಡೋಣ. ಸಂಗೀತಗಳಲ್ಲಿ 130 ಚರಣ, 130 ಸಂಗೀತ, 130 ಚರಣಗಳನ್ನು ಮಾಡೋಣ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡಿದ ನಮ್ಮ ಪರಲೋಕ ತಂದೆಯ ಅಪ್ಪ ಕರ್ತನೆ, ಈ ಬೆಳಗಿನ ಜಾವಕ್ಕಾಗಿ ನಿನಗೆ ಸ್ತೋತ್ರಪ್ಪ ಕರ್ತನೆ. ರಾತ್ರಿಯೆಲ್ಲ ಒಳ್ಳೆ ನಿದ್ದೆಯನ್ನು ಕೊಟ್ಟು ಮತ್ತೆ ನಾವು ಬೆಳಗ್ಗೆ ಎದ್ದುಕೊಂಡು ನಿನ್ನ ವಾಕ್ಯವನ್ನು ಕೇಳುವಂಥ ಒಂದು ಅವಕಾಶವನ್ನು ಕೊಡ್ತಾ ಬಂದಿದ್ದಕ್ಕೆ ನಿನಗೆ ಸ್ತೋತ್ರಪ್ಪ ಕರ್ತನೆ. ನಮ್ಮೆಲ್ಲರನ್ನು ಜೀವಿತರ ಪಟ್ಟಿಯಲ್ಲಿ ಇಟ್ಟಿದ್ದೆ ಅದಕ್ಕೆ ನಿನಗೆ ಸ್ತೋತ್ರಪ್ಪ ಕರ್ತನೆ. ಅದಪ್ಪ ಕರ್ತನೆ, ಸೇರಿದಂಥ ಪ್ರತಿಯೊಬ್ಬೊಬ್ಬರು ನಿನ್ನ ಕೈ ನಡೆಸಪ್ಪ ಕರ್ತನೆ. ನಮ್ಮ ಸಭೆಯನ್ನು ಆಶೀರ್ವಾದ ಮಾಡಪ್ಪ ಕರ್ತನೆ. ಎಲ್ಲ ಸಭೆಗಳನ್ನು, ಪ್ರತಿಯೊಂದೊಂದು ಕುಟುಂಬಗಳನ್ನು ನೀನು ಆಶೀರ್ವಾದ ಮಾಡಪ್ಪ ಕರ್ತನೆ. ಸೇವೆ ಮಾಡುವಂಥ ಸೇವಕರನ್ನು ಆಶೀರ್ವಾದ ಮಾಡಪ್ಪ ಕರ್ತನೆ. ಮತ್ತು ಸಭಾ ಹಿರಿಯರನ್ನು ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡಪ್ಪ ಕರ್ತನೆ. ಇನ್ನು ಹೆಚ್ಚಾದ ರೀತಿಯಲ್ಲಿ ನಾವು ನಿನ್ನ ಸೇವೆಯಲ್ಲಿ ತೊಡಗಿಸಿಕೊಳ್ಳುವಂತೆ ನಿನ್ನ ಕೃಪೆಯಿಂದ ಪಾಲಿಸಪ್ಪ ಕರ್ತನೆ. ಕೊಟ್ಟಂಥ ಒಂದು ಅವಕಾಶಕ್ಕಾಗಿ ನಿನಗೆ ಸ್ತೋತ್ರಪ್ಪ ಕರ್ತನೆ. ಇನ್ನು ಹೆಚ್ಚಾದ ರೀತಿಯಲ್ಲಿ ಪ್ರತಿಯೊಂದು ಯವನಸ್ಥ ಮಕ್ಕಳು ಕರ್ತನೆ ನಿನ್ನ ಮಾರ್ಗದಲ್ಲಿ ಬರುವಂತೆ ನಿನ್ನ ಕೃಪೆಯಿಂದ ಪಾಲಿಸಪ್ಪ ಕರ್ತನೆ. ಎಷ್ಟೋ ಕರ್ತನೆ ಯವನಸ್ಥ ಮಕ್ಕಳೊಂದು ದುಶ್ಚಟಕ್ಕೆ ಬಲಿ ಆಗುತ್ತಿರುವಾಗ ಮತ್ತೆ ನೀನು ನಿನ್ನ ಮಾರ್ಗದಲ್ಲಿ ಅವರನ್ನು ಕರೆತುಂಬಪ್ಪ ಕರ್ತನೆ. ಪ್ರತಿಯೊಂದು ಯವನಸ್ಥ ಮಕ್ಕಳು ಆದಷ್ಟು ಬೇಗನೆ ನಿನ್ನ ಒಂದು ಪಾದಪೀಠಕ್ಕೆ ಬರುವಂತೆ ನಿನ್ನ ಕೃಪೆಯಿಂದ ಪಾಲಿಸಪ್ಪ ಕರ್ತನೆ. ಅದು ಪಾಕರ್ತನೆ. ಆಸ್ಪತ್ರೆಯಲ್ಲಿ ಸೇವೆ ಮಾಡುವಂಥ ಪ್ರತಿಯೊಬ್ಬೊಬ್ಬನ ಕಾಯಿ ನಡೆಸಪ್ಪ ಕರ್ತನೆ. ಅವರು ಒಂದು ಮನಸ್ಸಿಂದ ಸೇವೆ ಮಾಡುತ್ತಿರುವಾಗ ಇನ್ನೂ ಹೆಚ್ಚಾದ ರೀತಿಯಲ್ಲಿ ಅವರನ್ನು ಸೇವೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಅವರನ್ನು ಬಲಪಡಿಸಪ್ಪ ಕರ್ತನೆ. ಹೌದಪ್ಪ ಕರ್ತನೆ, ಬಂದಿರುವಂಥ ಸೇವಕರನ್ನು ಆಶೀರ್ವಾದ ಮಾಡಪ್ಪ ಕರ್ತನೆ. ಅವರು ಹೇಳುವಂಥ ವಾಕ್ಯಗಳನ್ನು ಕರ್ತನೆ, ಕೇಳುವಂಥ ಮನಸ್ಸುಗಳನ್ನು ನೀನು ಆಶೀರ್ವಾದ ಮಾಡಪ್ಪ ಕರ್ತನೆ. ಆ ವಾಕ್ಯಗಳನ್ನು ಕೇವಲ ಕೇಳಿಕೊಳ್ಳದೆ ಕರ್ತನೆ, ಆ ವಾಕ್ಯಗಳನ್ನು ಮನಸ್ಸಿನಲ್ಲಿ ಬಿತ್ತುಕೊಂಡು ಕರ್ತನೆ, ಆ ವಾಕ್ಯಗಳ ಪ್ರಕಾರ ನಿನ್ನ ವಾಕ್ಯಗಳ ಪ್ರಕಾರ ನಡೆಯುವಂತೆ ನೀನು ಎಲ್ಲರನ್ನು ಬಲಪಡಿಸಪ್ಪ ಕರ್ತನೆ. ಅದಪ್ಪ ಕರ್ತನೆ, ಪ್ರತಿಯೊಬ್ಬೊಬ್ಬರು ನಿನ್ನ ಆಶೀರ್ವಾದ ಮಾಡಪ್ಪ ಕರ್ತನೆ. ಒಂದು ಪ್ರತಿಯೊಬ್ಬೊಬ್ಬರಿಗೆ ಕಾಲಕ್ಕೆ ತಕ್ಕಂತೆ ಆಹಾರವನ್ನು ಕೊಡಪ್ಪ ಕರ್ತನೆ. ಎಷ್ಟೋ ಕರ್ತನೆ ಜನರು ಹಸಿವಿನಿಂದ ಸಾಯ್ತಾರಪ್ಪ ಕರ್ತನೆ, ಎಲ್ಲರನ್ನು ಆಶೀರ್ವಾದ ಮಾಡಪ್ಪ ಕರ್ತನೆ. ಎಲ್ಲರಿಗೆ ಕಾಲಕ್ಕೆ ತಕ್ಕಂತೆ ಆಹಾರ ಮತ್ತು ನೀರು ಸಿಗುವಂತೆ ನಿನ್ನ ಕೃಪೆಯಿಂದ ಪಾಲಿಸಪ್ಪ ಕರ್ತನೆ. ಯಾರಾದನ್ನು ಉದ್ದಕ್ಕೂ ಇದ್ದುಕೊಂಡು ನಮ್ಮನ್ನು ಪ್ರಸನ್ನತೆ ಇರಬೇಕೆಂದು ಆಶೀರ್ವಾದ ಮಾಡಬೇಕೆಂದು ಬೇಡಿಕೊಳ್ತೇವಪ್ಪ ಕರ್ತನೆ. ಈ ಚಿಕ್ಕ ಪ್ರಾರ್ಥನೆಯನ್ನು ಕ್ರಿಸ್ತ ಯೇಸುವಿನ ದಿವ್ಯನಾಮದಲ್ಲಿ ನಂಬಿಕೆಯಿಂದ ಬೇಡಿದೆ ಅಂತಂದೆ, ಆಮೇಲೆ. ದೇವರನ್ನು ಕೊಂಡಾಡುವಂತೆ ಟಿವಿ ಪರದೆಯ ಮೇಲೆ ಮೂಡಿಬರುವ ಹಲ್ಲೆಲೂಯಾ ಸ್ತುತಿ ಮಾಡಿ ಎಂಬ ಹಾಡನ್ನು ಹಾಡಿಕೊಳ್ಳೋಣ.
ಈ ಮುಂಜಾನೆಯ ಧ್ಯಾನಕ್ಕಾಗಿ ಆರಿಸಿಕೊಂಡಿರೋ ದೇವರ ವಾಕ್ಯದ ಬಾಕು ಲೂಕನ ಸುವಾರ್ತೆ 14ನೇ ಅಧ್ಯಾಯ 15ನೇ ವಚನದಿಂದ 24ನೇ ವಚನದವರೆಗಿರುವ ಪರಿಚ್ಛೇದವನ್ನು ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತೇವೆ. ಲೂಕನ ಸುವಾರ್ತೆ 14ನೇ ಅಧ್ಯಾಯ 15ನೇ ವಚನದಿಂದ 24ನೇ ವಚನದವರೆಗೆ. ಇದರ ಹಿನ್ನೆಲೆಯನ್ನು ಗಮನಕ್ಕೆ ತಂದು ಈ ಪರಿಚ್ಛೇದವನ್ನು ನಾವು ಧ್ಯಾನ ಮಾಡಲಿಕ್ಕೆ ಸಾಗೋಣ. ಯೇಸುಸ್ವಾಮಿಯನ್ನು 14ನೇದ ಮೊದಲನೇ ವಚನದಲ್ಲಿ ಪರಿಸಾಯರ ಮುಖ್ಯಸ್ಥರೊಬ್ಬನು ಆಹ್ವಾನಿಸಿದ್ದಾನೆ ತನ್ನ ಮನೆಗೆ. ಪರಿಸಾಯರ ಮುಖ್ಯಸ್ಥನು. ಪರಿಸಾಯ ಅಂದರೆ ಅರ್ಥ ಪ್ರತ್ಯೇಕವಾದಿಗಳು, ದ ಸಪರೇಟೆಡ್ ಒನ್ಸ್. ಪರಿಸಾಯರು ಅಂದರೆ ಅದರ ಅರ್ಥ ಆತು ಪ್ರತ್ಯೇಕವಾದಿಗಳು. ಸದ್ದುಕಾಯರು ಅಂತ ನಾವೇನು ಕನ್ನಡದಲ್ಲಿ ಓದ್ತೀವಲ್ಲ, ಮೂಲ ಭಾಷೆಯಲ್ಲಿ ಸೆದೆಕೀಸ್ ಅಂದರೆ ನೀತಿವಂತರು ಅಂತ. ಸೊ ದೀಸ್ ಆರ್ ದಿ ಟು ಪ್ರಾಮಿನೆಂಟ್ ಗ್ರೂಪ್ಸ್. ಇದು ಭಾಳ ಪ್ರಮುಖವಾದಂಥ ಗುಂಪು ಯೇಸುಸ್ವಾಮಿಯ ಸೇವೆಯ ಸಮಯದಲ್ಲಿ. ಊಟಕ್ಕೆ ಆಹ್ವಾನ ಮಾಡುವಾಗ ಆಹ್ವಾನಿತನನ್ನು ಗೌರವ ಸೂಚಿಸುವಂಥದ್ದು. ಯಾರದೇ ಮನೆಗೆ ಊಟಕ್ಕೆ ಕರೆದರೆ ದ ಕಲ್ಚರ್ ಸೆಟಪ್ ಏನು ಅಂದರೆ, ಸಾಂಸ್ಕೃತಿಕವಾಗಿ ಅದು ಕಲಾಚಾರ ಏನು ಹೇಳುತ್ತೆ ಅಂದರೆ, ಯಾರನ್ನು ನಾನು ಆಹ್ವಾನಿಸುತ್ತೇನಲ್ಲ ಅವನನ್ನು ಗೌರವಿಸುತ್ತಾ ಇದ್ದೇನೆ ಅಂತ. ಇಟ್ಸ್ ಅನ್ ಆನರ್. ಆದರೆ ಇವರ ಮನೋಭಿಪ್ರಾಯ ವ್ಯತ್ಯಾಸವುಳ್ಳದಾಗಿತ್ತು. ಅಲ್ಲೇ ಸಾಲಲ್ಲಿದೆ, ಹೊಂಚು ಹಾಕುತ್ತಿದ್ದರು, ಹೊಂಚು ನೋಡುತ್ತಿದ್ದರು. ಅಂದರೆ ಯಾವುದಾದರೂ ಒಂದು ತಪ್ಪಿನಲ್ಲಿ ಯೇಸುಸ್ವಾಮಿಯನ್ನು ಸಿಕ್ಕಿಸಿಕೊಳ್ಳಬೇಕು. ಧರ್ಮಶಾಸ್ತ್ರದ ನಿಯಮವನ್ನು ಜಾರಿ ಮಾಡಿ ಈತನು ತಪ್ಪಿತಸ್ಥನೆಂದು, ಅಪರಾಧಿ ಎಂದು ಸಾಬೀತುಪಡಿಸಬೇಕು. ಅದು ಅವರ ಮೂಲ ಉದ್ದೇಶವಾಗಿತ್ತು. ಯೇಸುಸ್ವಾಮಿಗೆ ಅವರ ಅಭಿಪ್ರಾಯ ತಿಳಿದವನಾಗಿದ್ದನು. ಅವರ ಮನಸ್ಸಿನಲ್ಲಿ ನಡೆಯುತ್ತಿರುವಂಥ ವಿಚಾರ ತಿಳಿದವನಾಗಿರುವ ಕಾರಣ ಒಂದು ಉಪಮಾನವನ್ನು ಹೇಳಿಬಿಡ್ತಾನೆ, ಒಂದು ಉದಾಹರಣೆಯನ್ನು ಹೇಳಿಬಿಡ್ತಾನೆ. ನಿಮ್ಮಲ್ಲಿ ಒಂದು ವೇಳೆ ಯಾರದಾದರೂ ಎತ್ತು ಹಳ್ಳದಲ್ಲಿ ಸಬ್ಬತ್ ದಿನದಲ್ಲಿ ಬಿದ್ದಿದ್ದರೆ ನೀವು ಅದನ್ನು ಮೇಲಕ್ಕೆತ್ತುವುದಿಲ್ಲವೇ ಅಂತ ಒಂದು ಹೇಳಿಬಿಡ್ತಾನೆ. ಹಾಗಾದರೆ ಪ್ರಶ್ನೆಗೆ ಉತ್ತರ ಏನು? ಸಿಂಪಲ್. ಎತ್ತುತ್ತೀನಿ ಅಥವಾ ಎತ್ತೋದಿಲ್ಲ, ಎರಡೇ ಉತ್ತರ. ವೆರಿ ಸಿಂಪಲ್ ಪ್ರಶ್ನೆ. ಈಗ ಇವ್ರಿಗೆ ಪ್ರಾಬ್ಲಮ್ ಏನು? ಎತ್ತುತ್ತೀನಿ ಅಂದರೆ ಯೇಸುಸ್ವಾಮಿಯನ್ನು ಒಪ್ಪದಂಗೆ, ಎತ್ತೋದಿಲ್ಲ ಅಂದರೆ ತಮ್ಮನ್ನೇ ವಿರೋಧ ಮಾಡಿಕೊಂಡಂಗೆ. ಸಿಲುಕಟ್ಟು ಪ್ರಾಬ್ಲಮ್. ಬಹಳ ಜಾಣ ಯೇಸುಸ್ವಾಮಿ, ಎ ವೈಸ್ ಮ್ಯಾನ್. ಸೊ ಅವರ ಆಲೋಚನೆಯನ್ನು ಈ ಉದಾಹರಣೆಯಲ್ಲಿ ಕಟ್ಟಾಕ್ತಾನೆ. ಮಾತನಾಡದಂತೆ ಮಾಡ್ತಾನೆ. ದಟ್ಸ್ ವೈ ಜೀಸಸ್ ಇಸ್ ವೆರಿ ವೈಸ್ ಮ್ಯಾನ್. ಅದಕ್ಕೆ ಇವನ ಜೊತೆ ಸ್ನೇಹ ಬೆಳೆಸಬೇಕು. ಚೆನ್ನಾಗಿ ಹಾಡಿದ್ರಿ, ಇನ್ನೂ ಹೆಚ್ಚಾಗಿ ಬೇಕು ಇವನು ಅಂತ. ಇವನ ಜೊತೆ ಸ್ನೇಹ ಬೆಳೆಸಬೇಕು, ಸಂಭಾಷಿಸಬೇಕು, ಇವನನ್ನು ಅರಿಯುತ್ತಾ ಹೋಗಬೇಕು. ಆ ಹಸುವೆ ನಮಗಿರಬೇಕು. ಆ ನಂತರ ಏನು ಮಾಡ್ತಾನೆ ಯೇಸುಸ್ವಾಮಿ? ಒಂದು ದೀನತೆಯ ಪಾಠವನ್ನು ಹೇಳ್ಕೊಡ್ತಾನೆ. ಅದು ಅವರ ಕಲಾಚಾರದ ಆಧಾರದ ಮೇಲೇ ಒಂದು ಪಾಠವನ್ನು ಮಾಡ್ತಾನೆ. ಯಹೂದ್ಯರು ಯಾರನ್ನಾದರೂ ಔತಣಕ್ಕೆ ಕರೆದಾಗ ಆ ಸೀಟಿಂಗ್ ಅರೇಂಜ್ಮೆಂಟ್ಸ್ ಇರುತ್ತಲ್ಲ, ಆ ಸೀಟಿಂಗ್ ಅರೇಂಜ್ಮೆಂಟ್ಸೇ ಒಬ್ಬ ಮನುಷ್ಯನ ಘನತೆಯನ್ನು ವ್ಯಕ್ತಪಡಿಸುತ್ತೆ. ಸೊ ದ್ಯಾಟ್ ವಾಸ್ ದಿ ಕಲ್ಚರ್. ಅದಕ್ಕೆ ಸ್ವಾಮಿ ಹೇಳಿದ್ರು, ನೀನಾಗಿ ಉತ್ತಮವಾದ ಜಾಗದಲ್ಲಿ ಕೂತ್ಕೋಬೇಡ ಅಂತ. ಏನು ಇದರ ಹಿಂದಿರುವ ಆತ್ಮಿಕ ಸಂದೇಶ? ಡೋಂಟ್ ವರ್ಕ್ ಫಾರ್ ಯುವರ್ ಸೆಲ್ಫ್ ಪ್ರಮೋಷನ್. ನಿನ್ನ ಬಡ್ತಿಗೋ ನಿನ್ನ ಪ್ರಗತಿಗೋ ನೀನು ಪ್ರಯಾಸ ಪಡಬೇಡ. ಅಲೋ ಗಾಡ್ ಟು ಲಿಫ್ಟ್ ಯು ಅಪ್. ದಟ್ ಈಸ್ ವಾಟ್ ದಿ ಜಿಸ್ಟ್ ಆಫ್ ದಿಸ್. ದೀನತೆ ಅದು. ಡೋಂಟ್ ಪ್ರಮೋಟ್ ಯುವರ್ ಸೆಲ್ಫ್, ಡೋಂಟ್ ಅಡ್ವರ್ಟೈಸ್ ಯುವರ್ ಸೆಲ್ಫ್. ಪ್ರಚಾರ ಕೊಡಬೇಡ ನಿನ್ನ ಹೇಳಿಕೆಗೋ ಅಥವಾ ನಿನ್ನ ಅಭಿವೃದ್ಧಿಗಾಗ್ಯೋ. ದ್ಯಾಟ್ ಈಸ್ ದ ಐಡಿಯಾ. ಎಲ್ಲಿಂದ ಬರುತ್ತೆ ಪ್ರಮೋಷನ್ನು? 75ನೇ ಅಧ್ಯಾಯದ 6ನೇ ವಚನ. ಅದು ಮೂಡಣ ತೆಂಕಣ ಅರಣ್ಯದಿಂದಾಗಲೇ ಬರುವುದಿಲ್ಲ, ಉದ್ಧಾರವು ಉತ್ತರ ದಿಕ್ಕಿನಲ್ಲಿರುವ ದೇವರಿಂದಲೇ ಬರುತ್ತದೆ. ದ್ಯಾಟ್ ಈಸ್ ದ ಐಡಿಯಾ. ಸೊ ವೇಟ್ ಫಾರ್ ಗಾಡ್ ಟು ಪ್ರಮೋಟ್ ಯು.
ಅಂತ ಒಂದು ಚಿಕ್ಕ ಪಾಠ ಹೇಳಿ ದೀನರಾಗಿರ್ರಿ ಅಂದ. ಆಮೇಲೆ 12ನೇ ವಚನದಿಂದ 14ನೇ ವಚನ ಇನ್ನೊಂದು ಉಪಮಾನವನ್ನು ಹೇಳ್ದ. ಹೋಮ್ ಟು ಇನ್ವೈಟ್ ಅಂತ, ಯಾರನ್ನ ನೀನು ಕರಿಬೇಕು ಔತಣಕ್ಕೆ ಅಂತ. ನೀನು ಒಬ್ಬರನ್ನ ಔತಣಕ್ಕೆ ಕರೆದ್ರೆ ಅವರು ಪ್ರತಿಯಾಗಿ ನಿನ್ನನ್ನು ಔತಣಕ್ಕೆ ಕರೀತಾರೆ, ಅಂಥವ್ರನ್ನ ಕರಿಬೇಡಪ್ಪ. ದಿಸ್ ಇಸ್ ದ ಐಡಿಯಾ. ಯಾರನ್ನು ಕರಿಬೇಕು? ನಿನಗೆ ಪ್ರತಿಯಾಗಿ ಏನು ಮಾಡಲು ಸಾಧ್ಯವಿಲ್ಲವಲ್ಲ ಅವರನ್ನು ಕರಿ ಅಂತಾನೆ. ಈ ಎಲ್ಲ ಸಂಗತಿಗಳು ಪರಿಸಾಯರನ್ನು ಭಾಳ ಕದಡಿಸಿದೆ. ಯಾಕೆ ತಾನೇ ಕರೆದವಪ್ಪ ಮನೆಗೆ ಅಂತ. ವಾಸ್ ಇಟ್ ನೆಸಸರಿ? ಇಟ್ಸ್ ಎ ಡಿಸ್ಟರ್ಬೆನ್ಸ್ ಅನ್ನೋ ಥರ ಆಯಿತು. ಯಾಕಂದರೆ ಅವರು ಈವರೆಗೂ ಪರಿಪಾಲಿಸುತ್ತಾ ಬಂದಿರುವ ಅಭ್ಯಾಸಗಳಿಗೆ ಈತ ಒಂದು ರೀತಿಯಲ್ಲಿ ಪ್ರಶ್ನೆ ಮಾಡುತ್ತಾ, ಸರಿಯಿಲ್ಲ ಅನ್ನುವುದನ್ನು ಪ್ರಸ್ತಾಪಿಸುತ್ತಾ ನಮ್ಮನ್ನು ಕದಡಿಸಿದ್ದಾನೆ. ದಿಸ್ ಇಸ್ ವಾಟ್ ಯೇಸುಸ್ವಾಮಿ ಜೊತೆ ನಡೆದಾಗೆಲ್ಲ ಹೀಗೆ. ಹಿ ವಿಲ್ ನಾಟ್ ಅಲೋ ಯು ಟು ಬಿ ಕಂಫರ್ಟಬಲ್. ನಮ್ಮ ಕಂಫರ್ಟ್ನ ಡಿಸ್ಟರ್ಬ್ ಮಾಡ್ತಾನೆ. ಅವಾಗ ಅರ್ಥ ಮಾಡ್ಕೊಂಬಿಡ್ಬೇಕು, ಓ ಇದೇ ಸ್ವಾಮಿ ಅಂತ, ಇದೇ ಸ್ವಾಮಿ. ಸರಿ, ಆಗ ಊಟಕ್ಕೆ ಕೂತವರಲ್ಲಿ ಏನು ಮಾಡ್ತಾನೆ, ಹೇಗಾದರೂ ಯೇಸುಸ್ವಾಮಿ ಬಾಯನ್ನು ಮುಚ್ಚಿಸ್ಬೇಕು. ಯಾಕಂದರೆ ತುಂಬ ಮಾತಾಡ್ತಾ ಇದ್ದಾನೆ ಅವನು. ಅದಕ್ಕೆ ಅವನು ಒಂದು ಮಾತು ಹೇಳ್ಬಿಟ್ಟ, ದೇವರ ರಾಜ್ಯದಲ್ಲಿ ಊಟ ಮಾಡುವವನೇ ಧನ್ಯನು ಅಂದ್ಬಿಟ್ಟ. ಹಂಗಾದ್ರೂ ಮಾತು ಸುಮ್ಮನೆ ಹೋಗ್ಬಿಡ್ತಾನೆ ಅಂತ. ಯು ಕೆನಾಟ್ ಸ್ಟಾಪ್ ಜೀಸಸ್. ಏನು ಹೇಳಬೇಕು ಹೇಳಿ. ದಟ್ಸ್ ವೈ ಪ್ರಿಫರ್ ಟು ಗಿವ್ ಎ ಪ್ಯಾರಬಲ್. ಒಂದು ಸಾಮ್ಯವನ್ನು ಹೇಳೋಕ್ಕೆ ಶುರು ಮಾಡಿದೆ. ವಾಟ್ ಯು ಮೀನ್ ಬೈ ಎ ಪ್ಯಾರಬಲ್? ನಾನು ಆಗಾಗ ಹೇಳ್ತಾನೆ ಇರ್ತೀನಿ ಇದನ್ನು. ಸಾಮ್ಯ ಅಂದರೆ ಕಣ್ಣಿಗೆ ಕಾಣುವುದನ್ನು ವಿವರಿಸಿ ಕಾಣದೇ ಇರುವ ಸತ್ಯವನ್ನು ಪ್ರಕಟಿಸುವುದೇ ಸಾಮ್ಯ. ದಟ್ ಈಸ್ ವಾಟ್. ಭೌತಿಕವಾದದನ್ನು ಪ್ರಸ್ತಾಪಪಡಿಸಿ ಆತ್ಮಿಕವಾದ ಸತ್ಯಗಳನ್ನು, ರಹಸ್ಯಗಳನ್ನು ಬಿಡುಗಡೆಗೊಳಿಸುವುದೇ ಸಾಮ್ಯದ ಉದ್ದೇಶ. ಯೇಸುಸ್ವಾಮಿ ಸಾಮ್ಯಗಳನ್ನು ಹೇಳುವುದರಲ್ಲಿ ಬಹಳ ಪರಿಣಿತ. ಆದರೆ ಆ ಸಾಮ್ಯಗಳನ್ನು ಹೇಳುತ್ತಲೇ ತಾನು ಯಾರೆಂದರೂ ಪರಿಚಯಿಸ್ತಾನೆ. ಇಲ್ಲಿ ಭಾಳ ಇಂಪಾರ್ಟೆಂಟ್. ಒಬ್ಬ ಒಳ್ಳೆಯ ಬೋಧಕನ ಅಸ್ತ್ರ ಸಾಮ್ಯಗಳು. ಆದರೆ ಯೇಸುಸ್ವಾಮಿಯ ಕುರಿತು, ಸಾಮ್ಯಗಳ ಕುರಿತು ಒಂದು ಪ್ರವಾದನೆ ಇದೆ. ಆತನು ಬಾಯಿ ತೆರೆದು ಸಾಮ್ಯರೂಪವಾಗಿ ಉಪದೇಶಿಸಿದನು ಎಂಬುದಾಗಿ ಕೀರ್ತನೆಗಳ ಗ್ರಂಥ 78ನೇ ಅಧ್ಯಾಯದ 2ನೇ ವಚನದಲ್ಲಿ ಬರುತ್ತೆ. ಅದು ಕೀರ್ತನೆ 78:2. ಅಟ್ಲೀಸ್ಟ್ ಆ ವಿಧಾನದ ಅಡಿಯಲ್ಲಾದರೂ ಯೇಸುಸ್ವಾಮಿಯನ್ನು ಗುರುತಿಸಬೇಕಾಗಿತ್ತು. ಯೇಸುಸ್ವಾಮಿಯನ್ನು ಗುರುತಿಸ, ಯಾರೇ ಆಗಲಿ ವಿರೋಧಗಳನ್ನು ಮನಸ್ಸಿನಲ್ಲಿ ಅಚ್ಚಾಗಿರಿಸಿಕೊಂಡು ಅವುಗಳಿಂದ ಪ್ರೇರಿತರಾದಾಗ ಸತ್ಯ ಗ್ರಹಿಸುವುದು ಅಷ್ಟು ಸುಲಭವಲ್ಲ. ಓವರ್ ಇಟ್ ಈಸ್. ಅವತ್ತಾಗಲಿ ಇವತ್ತಾಗಲಿ ಇಟ್ ಈಸ್ ಆಲ್ ದ ಸೇಮ್. ಯಾವುದೇ ವಿರೋಧಗಳನ್ನು ಮನಸ್ಸಿನಲ್ಲಿ ಸ್ಥಾಪಿಸಿಕೊಂಡು ಸಭೆಯಲ್ಲಿ ಕೂತ್ಕೊಳ್ಬೋದು, ವಾಕ್ಯಗಳನ್ನು ಕೇಳ್ಬೋದು, ಹಾಡಾಡ್ಬೋದು, ಬಟ್ ಯು ಮೇ ನಾಟ್ ಗೆಟ್ ದ ಟ್ರೂತ್. ಯಾಕೆ? ಮನಸ್ಸಿನಲ್ಲಿ ಏನಿರುತ್ತೆ? ಯು ಆಲ್ರೆಡಿ ಡಿಸೈಡೆಡ್ ಟು ಬಿ ಅಗೇನ್ಸ್ಟ್. ವಿರೋಧಿಸಬೇಕು ಅಂತ ನೀವು ಆಗಲೇ ತೀರ್ಮಾನ ಮಾಡ್ಕೊಂಡು ಬಂದಾಯಿತು. ಸೊ ಯು ಕೆನಾಟ್ ಗೆಟ್ ಎನಿಥಿಂಗ್. ಅದಕ್ಕೆ ಹೇಳೋದು, ದೇವಸ್ಥಾನಕ್ಕೆ ಬರುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸು ಅಂತ. ಇದಕ್ಕೆ ಹೇಳೋದು, ನಿಮ್ಮ ಮನಸ್ಸನ್ನು ಗ್ರಹಿಸು. ಆತನ ಸನ್ನಿಧಾನಕ್ಕೆ ಬರುವಾಗ, ಆತನ ಸನ್ನಿಧಾನಕ್ಕೆ ಬರುವಾಗ ಹೇಗೆ ಬರಬೇಕು ಅಂತ ಹೇಳ್ಕೊಡ್ತಾನೆ. ಶುದ್ಧ ತಿಳಿನೀರಿನಿಂದ ಶುದ್ಧ ಮಾಡು. ಮನಸ್ಸನ್ನು ಶುದ್ಧ ಮಾಡಿಕೊಂಡು ಬಾ. ಇಟ್ ಈಸ್ ಬೆಟರ್ ಟು ಕಮ್ ವಿತ್ ಎ ಬ್ಲ್ಯಾಂಕ್ ಪೇಪರ್ ದ್ಯಾನ್ ಎ ರಿಟರ್ನ್ ಪೇಪರ್. ಜಾಗ ಇರಬೇಕು ಬರೆಯೋಕ್ಕೆ. ಅದು ಇಲ್ಲಿ ಈ ಪ್ರಶ್ನೆಯನ್ನು ಹಾಕ್ಬಿಟ್ಟ ಅವನು, ದೇವ್ರ ರಾಜ್ಯದಲ್ಲಿ ಊಟ ಮಾಡುವನೇ ಧನ್ಯನು. ಆಗ ಈ ಸಾಮ್ಯವನ್ನು ಹೇಳಕ್ಕೆ ಶುರು ಮಾಡಿಬಿಟ್ಟ ಯೇಸುಸ್ವಾಮಿ. ಏನು ಹೇಳ್ತಾನೆ ಅಂದರೆ, ಅದು ಕೂಡ ಅವರಿಗೆ ಪರಿಚಯವಾಗಿರುವಂಥ ವಿಷಯ. ಯೆಹೂದ್ಯರಿಗೆ ಒಬ್ಬನೊಬ್ಬ ಮನುಷ್ಯನು ದೊಡ್ಡ ಅಡಿಗೆ ಮಾಡಿಸಿ ಅನೇಕರಿಗೆ ಊಟಕ್ಕೆ ಹೇಳಿಸಿದನು. ಆಮೇಲೆ ಊಟದ ಹೊತ್ತಿಗೆ ಅವನು ಊಟಕ್ಕೆ ಹೇಳಿಸಿಕೊಂಡವರ ಬಳಿಗೆ, ಈಗ ಸಿದ್ಧವಾಗಿದೆ, ಬರಬೇಕು ಎಂದು ಕರೆಯುವುದಕ್ಕೆ ತನ್ನ ಆಳನ್ನು ಕಳಿಸಿದನು. ಈ ವಚನದಲ್ಲಿ ದೇರ್ ಆರ್ 2 ಇನ್ವಿಟೇಷನ್ಸ್. 2 ಆಹ್ವಾನವಿದೆ. ಏನು ಅಂದರೆ, ದ ಡೇ ಆಫ್ ದ ಫೀಸ್ಟ್ ಇಸ್ ಡಿಕ್ಲೇರ್ಡ್. ಹಬ್ಬದ ದಿನ ಅಥವಾ ಊಟದ ದಿನವನ್ನು ಡಿಕ್ಲೇರ್ ಮಾಡಿದ್ದಾರೆ. ನಾಟ್ ದ ಟೈಮ್ ಆಫ್ ಊಟ. ಇದೇ ಸೀಕ್ರೆಟ್ ಇಲ್ಲಿ. ಯಾಕೆ ಹಿಂಗೆ ಹೇಳ್ತಾನೆ ಅಂದರೆ,
ಎಲ್ಲ ಯಹೂದ್ಯರಿಗೂ ಒಂದು ಸಾಮಾನ್ಯವಾದ ಅರಿವಿತ್ತು, ಒನ್ ಡೇ ದೇರ್ ಇಸ್ ಗೋಯಿಂಗ್ ಟು ಬಿ ಎ ಗ್ರೇಟ್ ಫೀಸ್ಟ್ ಅಂತ. ದೇವರ ರಾಜ್ಯದಲ್ಲಿ ಒಂದು ದೊಡ್ಡ ಔತಣ ಇದೆ ಅಂತ ಅವ್ರಿಗೆ ಗೊತ್ತಿತ್ತು. ಆದರೆ ಊಟದ ಹೊತ್ತು ಗೊತ್ತಿಲ್ಲ. ದಾಟ್ಸ್ ದ ಸೀಕ್ರೆಟ್ ಇಲ್ಲಿ. ಅದನ್ನು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾನೆ ಅವನು. ಸೊ ಆಹ್ವಾನ ಕೊಟ್ಟಾಗ ಸ್ವೀಕಾರ ಮಾಡಿದ್ರು, ಸಮ್ಮತಿ ಕೊಟ್ಟರು. ಎಸ್, ವಿ ವಿಲ್ ಬಿ ದೇರ್ ಇನ್ ದ ಗ್ರೇಟ್ ಡೇ ಆಫ್ ಫೀಸ್ಟ್ ಅಂತ, ನಾವು ಇರ್ತೀವಿ ಆ ದಿವಸ ಅಂತ ಸಮ್ಮತಿ ಕೊಟ್ಟರು. ಆದರೆ ಊಟ ಸಿದ್ಧ ಮಾಡ್ತಾ ಇರೋನು ಅಥವಾ ಹಬ್ಬದ ಯಜಮಾನನೇನು ಮಾಡ್ತಾನೆ, ಅಡಿಗೆ ಸಿದ್ಧ ಮಾಡಿ ಸೆಕೆಂಡ್ ಇನ್ವಿಟೇಷನ್ ಕೊಡ್ತಾನೆ. ದ ಸೆಕೆಂಡ್ ಇನ್ವಿಟೇಷನ್ ಇಸ್ ದಿಸ್: ಸಿದ್ಧವಾಗಿದೆ, ಕಮ್. ಸಿದ್ಧವಾಗಿದೆ, ಕಮ್. ಆಗ ಪ್ರತಿಕ್ರಿಯೆ ಇದೆಯಲ್ಲ, ಇದು ನಮ್ಮನ್ನು ಕೂಡ ಸೆರೆ ಹಿಡಿಯುತ್ತೆ, ನಮ್ಮನ್ನು ಕೂಡ ಸೂಕ್ಷ್ಮವಾಗಿ ಪರಿವೀಕ್ಷಿಸುತ್ತೆ. ಇನ್ಸ್ಪೆಕ್ಷನ್ ರಿಪೋರ್ಟ್ ಇದು. ಏನದು? ಅವನು ಹೇಳ್ತಾನೆ, ತನ್ನ ಆಳನ್ನು ಕಳಿಸಿದನು. ಆದರೆ ಅವರೆಲ್ಲರೂ ಇವರು ಯಾರು? ದಿನ ಗೊತ್ತವರು. ಆದರೆ ಊಟದ ಸಮಯ ಬಂದದೆ, ಅವರ ಬಳಿ ಕಳಿಸ್ತಾನೆ. ಆಹ್ವಾನಕ್ಕೆ ಸಮ್ಮತಿ ಕೊಟ್ಟವರು ಇವರು. ಎಸ್, ವಿ ವಿಲ್ ಬಿ ದೇರ್ ಆನ್ ದಟ್ ಡೇ, ನಾವು ಬರ್ತೀವಿ ಆ ದಿವಸ, ಸಮ್ಮತಿ ಕೊಟ್ಟವರು. ಈಗ ಊಟದ ಹೊತ್ತಿಗೆ ಮತ್ತೆ ರಿಮೈಂಡರ್ ಕಳಿಸ್ತಾನೆ. ಮತ್ತೆ ರಿಮೈಂಡರ್. ಇದು ವೆರಿ ಆರ್ಗನೈಸ್ಡ್ ಸಿದ್ಧ, ಇದು ಬಹಳ ಸಂಘಟಿಕ. ಅವನು ಕೇಳ್ತಾನೆ, ಅವರೆಲ್ಲರೂ ಕ್ಷಮಿಸಬೇಕು. ಲ್ಯಾಂಗ್ವೇಜ್ ಇಸ್ ವೆರಿ ಡಿಪ್ಲೊಮ್ಯಾಟಿಕ್. ಪ್ಲೀಸ್ ಎಕ್ಸ್ಕ್ಯೂಸ್ ಮೀ, ಎಲ್ಲ ಲ್ಯಾಂಗ್ವೇಜ್ ಡಿಪ್ಲೊಮ್ಯಾಟಿಕ್, ಬಟ್ ಹಾರ್ಟ್ ಈಸ್ ನಾಟ್ ಡಿಪ್ಲೊಮ್ಯಾಟಿಕ್, ಇಟ್ ಈಸ್ ಕರಪ್ಟ್. ದಟ್ ಇಸ್ ದ ಪ್ರಾಬ್ಲಮ್. ಯುವರ್ ಲ್ಯಾಂಗ್ವೇಜಸ್ ಮೇ ಬಿ ಡಿಪ್ಲೊಮ್ಯಾಟಿಕ್. ಭಾಳ ಸೌಮ್ಯ ಇರ್ಬೋದು ನಮ್ಮ ಭಾಷೆ, ಆದರೆ ನಮ್ಮ ಹೃದಯ ಅಷ್ಟೇ ಭ್ರಷ್ಟವಾಗಿರ್ಬೋದು. ಸಾಧ್ಯತೆ ಇದೆ. ಅದನ್ನೇ ಅನಾವರಣ ಮಾಡ್ತಾ ಇರೋದು. ಅದಕ್ಕೆ ಅವರೆಲ್ಲರೂ ಕ್ಷಮಿಸಬೇಕು ಎಂದು ಒಂದೇ ಮನಸ್ಸಿನಿಂದ ಹೇಳುವುದಕ್ಕೆ ತೊಡಗಿದರು. ಏನೇನು ಕಾರಣಗಳನ್ನು ಕೊಟ್ಟಿದ್ದಾರೆ? ಮೊದಲನೆಯವನು ಆ ಆಳನ್ನು ನೋಡಿ, ಹೊಲವನ್ನು ಕ್ರಯಕ್ಕೆ ತಗೊಂಡಿದ್ದೇನೆ, ಅದನ್ನು ಹೋಗಿ ನೋಡುವುದಕ್ಕೆ ಅಗತ್ಯವಿದೆ ಅಂತ. ಎರಡನೇದು, ನನ್ನನ್ನು ಕ್ಷಮಿಸಬೇಕೆಂದು ಹೇಳಿಕೊಂಡನೆಂಬುದಾಗಿ ಹೇಳು ಅಂದನು. ಮತ್ತೊಬ್ಬನು, ನಾನು 5 ಜೋಡಿ ಎತ್ತುಗಳನ್ನು ತಕ್ಕೊಂಡಿದ್ದೇನೆ, ಅವುಗಳನ್ನು ಪರೀಕ್ಷಿಸುವುದಕ್ಕೆ ಹೋಗುತ್ತೇನೆ, ನನ್ನನ್ನು ಕ್ಷಮಿಸಬೇಕೆಂದು ಕೇಳಿಕೊಂಡನೆಂಬುದಾಗಿ ಹೇಳು ಅಂದನು. ಇನ್ನೊಬ್ಬನು, ನಾನು ಮದುವೆ ಮಾಡಿಕೊಂಡಿದ್ದೇನೆ, ಆದ್ದರಿಂದ ನಾನು ಬರುವುದಕ್ಕಾಗುವುದಿಲ್ಲ ಅಂದನು. ಏನಿದು? ನೆವ ಹೇಳೋದರಲ್ಲಿ PhD ಅಷ್ಟೇ, ಇನ್ನೇನಿಲ್ಲ. ನೆವ ಹೇಳೋದು ಯಾರು ನಮಗೆ ಕಲಿಸ್ಬೇಕಾಗಿಲ್ಲ. ಕಲಿಸ್ಬೇಕಾ ನಮಗೆ ನೆವ ಹೇಳೋದನ್ನು? ಈ ನೆವ ಹೇಳ್ತಾ ಇದ್ದಾರಲ್ಲ, ಎಷ್ಟು ಚೆನ್ನಾಗಿ ಸಿಕ್ಕಾಕೊತಾ ಇದ್ದಾರೆ ಇವರು. ಅಂದರೆ ಯಾರಾದರೂ ನೋಡದೆ ಜಮೀನನ್ನ ಖರೀದಿ ಮಾಡ್ತಾರ? ಜಮೀನನ್ನ ನೋಡದೆ, ಭೂಮಿಯನ್ನು ನೋಡದೆ ವ್ಯಾಪಾರ ಮಾಡ್ತಾರ? ನೋಡ್ಬಿಡ್ತಾನೆ ಮಾಡೋದು. ನೋಡ್ರಿ, ಇವ್ರು ಕೊಡುವಂಥ ನೆವ ಏನಾಗಿದೆ? ಖರೀದಿ ಮಾಡಿಬಿಟ್ಟಿದ್ದೀನಿ, ಅದನ್ನು ನೋಡೋಕ್ಕೆ ಹೋಗಬೇಕು ಅಂತ. ಖರೀದಿ ಮಾಡಿಬಿಟ್ಟಿದ್ದೀನಿ, ನೋಡೋಕ್ಕೆ ಹೋಗಬೇಕು. ಎತ್ತುಗಳನ್ನು ನೋಡಿದ್ರೆ ಯಾರಾದರೂ ಖರೀದಿ ಮಾಡ್ತಾರ? ನೋಡೇ ತಾನೇ ಮಾಡೋದು. ಲುಕ್ ಅಟ್ ದೇರ್ ಎಕ್ಸ್ಕ್ಯೂಸಸ್. ಖರೀದಿ ಮಾಡಿಬಿಟ್ಟಿದ್ದೀನಿ, ಅದನ್ನು ನೋಡೋಕ್ಕೆ ಹೋಗ್ಬೇಕು ನಾನು ಅಂತ. ನೋಡೋಕ್ಕೆ ಹೋಗ್ಬೇಕು. ನೋಬಡಿ ವಿಲ್ ಡೂ ದಿಸ್. ಇದನ್ನು ಯಾರೂ ಮಾಡೋದಿಲ್ಲ. ಇವರು ಬರುವುದಕ್ಕೆ ಮನಸ್ಸಿಲ್ಲ ಅಷ್ಟೆ. ಒಂದು ಕಾರಣವನ್ನು ಹುಡುಕೋದು, ಒಂದು ಕಾರಣವನ್ನು ಬಹಳ ಸೌಮ್ಯ ಭಾವದಿಂದ ಪ್ರಸ್ತಾಪಿಸೋದು. ಜಮೀನೇನು? ಇಟ್ ಈಸ್ ಯುವರ್ ಪ್ರಾಪರ್ಟಿ. ವಾಟ್ ಕೀಪ್ಸ್ ಯು ಅವೇ ಫ್ರಮ್ ದಟ್ ಗ್ರೇಟ್ ಟೈಮ್? ಆ ಒಂದು ಅಡಿಕೆ ಅಥವಾ ದೇವರಾಜ್ಯದ ಔತಣದಿಂದ ನಿಮ್ಮನ್ನು ದೂರವಿರಿಸುವುದೇನೋ? ಮೆನಿ ಎ ಟೈಮ್ಸ್ ವಾಟ್ ಕೀಪ್ಸ್ ಅವೇ ಮೀ, ನನ್ನನ್ನು ದೇವರಿಂದ ಯಾವುದು ದೂರ ಇಡಿಸೋದು? ಕುಡ್ ಬಿ ಯುವರ್ ಪ್ರಾಪರ್ಟಿ, ಕುಡ್ ಬಿ ಯುವರ್ ರಿಯಲ್ ಎಸ್ಟೇಟ್. ದೇವರಿಂದ ದೂರ ಇರಿಸ್ಲಿಕ್ಕೆ. ಅದಕ್ಕೆ ಭೂ ಸಂಬಂಧವಾದವುಗಳನ್ನು ಸಾಯಿಸಬೇಕು ಅಂತಾನೆ. ಇದೇ ಭಾಳ ಕಷ್ಟ. ಅದಕ್ಕೆ ಬೇರೆ ಎಲ್ಲ ಕೊಡ್ತಾನೆ. ನಿಮ್ಮ ಮನಸ್ಸು ಎಲ್ಲಿದೆಯೋ ಅಲ್ಲೇ, ನಿಮ್ಮ ಗಂಟು ಎಲ್ಲಿದೆಯೋ ಅಲ್ಲೇ ನಿಮ್ಮ ಮನಸ್ಸು. ದೇ ಆರ್ ವರಿಡ್ ಅಬೌಟ್ ದೇರ್ ಪ್ರಾಪರ್ಟಿ. ಎರಡನೇವನು, ದೇ ಆರ್ ವರಿಡ್ ಅಬೌಟ್ ದೇರ್ ವರ್ಕ್.
5 ಜೋಡಿ ಎತ್ತು ಏನು ಮಾಡುತ್ತೆ? ಕೆಲಸ ಮಾಡುತ್ತೆ, ಅದು ಕೆಲಸ ಮಾಡುತ್ತೆ. ಸೊ ಈ ಎರಡೂ ಉದಾಹರಣೆಯಿಂದ ಅಥವಾ ಸಬೂಬಿಂದ ಏನು ಹೇಳಕ್ಕೆ ಹೋಗ್ತಾ ಇದ್ದಾರೆ ಅಂದರೆ, ಯು ಆರ್ ನಾಟ್ ಟು ಇಂಪಾರ್ಟೆಂಟ್ ಟು ಅಸ್. ನೀನು ನಮಗೆ ಅಷ್ಟು ಮುಖ್ಯ ಅಲ್ಲ. ಯು ಆರ್ ನಾಟ್ ಮೈ ಪ್ರಯಾರಿಟಿ ಅಟ್ ಆಲ್. ನೀನು ನಮ್ಮ ಆದ್ಯತೆಯೇ ಅಲ್ಲ. ನಮ್ಮ ಆಸ್ತಿ ನಮಗೆ ಪ್ರಥಮ ಆದ್ಯತೆ, ನಮ್ಮ ಕೆಲಸ ನಮಗೆ ಪ್ರಥಮ ಆದ್ಯತೆ. ನೀನಲ್ಲ, ನಿನ್ನ ಸಮಯವಲ್ಲ ನನಗೆ ಆದ್ಯತೆ. ನೆವ ಹೇಳೋದು, ನೆವ ಹೇಳೋದು. ದೇ ಆರ್ ದೇರ್ ಬಟ್ ನಾಟ್ ಇಂಟ್ರೆಸ್ಟೆಡ್ ಟು ಎಂಟರ್. ಅವರಲ್ಲಿದ್ದಾರೆ, ಆದರೆ ಔತಣದಲ್ಲಿ ಭಾಗವಹಿಸುವುದಕ್ಕೆ ಮನಸ್ಸಿಲ್ಲ. ನೆವ ಹೇಳೋದು, ನೆವ ಹೇಳೋದು. ಮೂರನೇ ಒಂದು ನೆವ ಭಾಳ ಶಾಸ್ತ್ರಬದ್ಧವಾಗಿರುವಂಥ ನೆವ. ಅವನ ನೆವ ಏನು? ಮದುವೆ ಆಗಿದೆ ಅಂತ. ಧರ್ಮಶಾಸ್ತ್ರ ಏನು ಹೇಳುತ್ತೆ? 1 ವರ್ಷ ಅವ್ನು ಡಿಸ್ಟರ್ಬ್ ಮಾಡಬೇಡ ಅಂತ ಅಷ್ಟೇ. ಅವನು ಸ್ವಲ್ಪ ಬುದ್ಧಿವಂತ, ಅವನು ಮದುವೆ ಆಗೈತೆ ಬರಲ್ಲ ಅಂತ. ಅವನನ್ನೇನ ಮಾಡೋಕ್ಕಾಗತ್ತಾ? ಇರಲಿ ಪಾಪ ಪರ್ಯಲ್ಲ. ಇಲ್ಲ, ಅದಕ್ಕೆ ನೆಕ್ಸ್ಟ್ 25ರಿಂದ 35ಕ್ಕೆ ಉತ್ತರ ಕೊಡ್ತಾನೆ. ಅದನ್ನು ಅಲ್ಲಿಗೆ ಬಿಡ್ತೀನಿ. ಯಾರನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದೆಯಾ? ದಟ್ ಇಸ್ ದ ಕ್ವಶನ್ ದೇರ್. ನೀನು ಯಾರನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದೆಯಾ? ನಿನ್ನ ಆದ್ಯತೆ ಏನು? ಇದು ಇಲ್ಲಿ ಪ್ರಶ್ನೆ. ಈ ಆಳನ್ನು ಮೆಚ್ಚಬೇಕು. ಮೊದಲನೇ ಇನ್ವಿಟೇಷನ್ ತೊಗೊಂಡೋಗ್ತಾನೆ. 2ನೇ ಸಾರಿ ಇನ್ವಿಟೇಷನ್ ತೊಗೊಂಡೋದಾಗ ಇವನ ತಾಳ್ಮೆಯನ್ನು ಮೆಚ್ಚಬೇಕು. ಇಲ್ಲ 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 ಅಂತ ತಿರಸ್ಕಾರದ ವರದಿಯನ್ನು ಯಜಮಾನನ ಕಳಿಸ್ತಾನೆ. ಯಜಮಾನನಿಗೇನಾಯಿತು ನೋಡ್ರಿ, ಭಾಳ ಚೆನ್ನಾಗಿದೆ ಯಜಮಾನನ ಕಥೆ ಏನಾಯಿತು ಅಂತ. ಓಕೆ, ಆಳು ಬಂದು 21ನೇ ವಚನ, ಆಳು ಬಂದು ತನ್ನ ಯಜಮಾನನಿಗೆ ಈ ಸಂಗತಿಗಳನ್ನು ತಿಳಿಸಲು ಮನೆ ಯಜಮಾನನು ಸಿಟ್ಟುಗೊಂಡು. ನಾನು ನೀವು ಕೂಡ ಅನೇಕ ವೇಳೆ ನಮ್ಮ ಯಜಮಾನನಿಗೆ ಸಿಟ್ಟು ತರಿಸಲು ಸಾಧ್ಯ ಇದೆ. ಟು ಮೈ ಲಾರ್ಡ್ ಐ ಕ್ಯಾನ್ ಮೇಕ್ ಹಿಮ್ ಆ್ಯಂಗರ್. ನನ್ನ ತೀರ್ಮಾನದಿಂದ, ನಿರ್ಧಾರದಿಂದ, ಆಯ್ಕೆಯಿಂದ, ಬಯಕೆಯಿಂದ ಈತನ ಕೋಪವನ್ನು ಎಬ್ಬಿಸ್ಬೋದು. ನಾವು ನಮ್ಮ ಕರ್ತನ ಕೋಪವನ್ನು ಎಬ್ಬಿಸ್ಬೋದು, ಸಾಧ್ಯತೆ ಇದೆ. ದಟ್ ಇಸ್ ವಾಟ್ ಈಸ್ ಹ್ಯಾಪ್ನಿಂಗ್. ಸೊ ಅವನು ಕೋಪಗೊಂಡು ನಿರ್ಣಯ ಮಾಡಿಬಿಟ್ಟ, ನೀನು ತಟ್ಟನೆ ಈ ಊರಿನ ಬೀದಿಗೂ ಸಂದಿಗೂ ಹೋಗಿ ಬಡವರು, ಊನವಾದವರು, ಕುರುಡರು, ಕುಂಟವರು ಇಂಥವರನ್ನು ಕರ್ಕೊಂಡು ಬಾ. ಯಾಕೆ ಹಿಂಗೆ ಹೇಳ್ತಾನೆ? ಯಾಕೆ ಈ ಭಾಷೆ ಇಷ್ಟು ಕಠಿಣವಾಗಿದೆ? ಐ ಆ್ಯಂಡ್ ಯು ಮೇ ನಾಟ್ ಅಂಡರ್ಸ್ಟ್ಯಾಂಡ್. ನನಗೆ ನಿಮಗೆ ಗೊತ್ತಾಗಲ್ಲ. ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಕಲ್ಚರ್ ಆಫ್ ಜೂಯಿಷ್, ಯಹೂದ್ಯರ ಕಲಾಚಾರ ಗೊತ್ತಾಗಲಿಲ್ಲ, ಅರ್ಥ ಆಗಲ್ಲ. ಈ ನ್ಯೂನತೆಯುಳ್ಳವರನ್ನು ಆಹ್ವಾನದಲ್ಲಿ ಸೇರಿಸಲ್ಲ. ನ್ಯೂನತೆಯುಳ್ಳವರನ್ನು ಆಹ್ವಾನಿತರನ್ನಾಗಿ ಮಾಡೋದಿಲ್ಲ. ಅದಕ್ಕೆ ಮೆಫಿಬೋಶೆತ ಕೂಕ್ಕೊಳ್ಳೋದಂಗೆ. ಮೆಫಿಬೋಶೆತ್ ಏನು ಹೇಳ್ತಾನೆ? ಅಯ್ಯೋ ನಾನು ಕುಂಟ, ನನ್ನನ್ನು ಯಾಕೆ ನೀನು ಆ ರಾಜನ ಪಂಕ್ತಿಯಲ್ಲಿ ಕೂರಿಸ್ತೀಯ? ನೋ ಯು ಅಂಡರ್ಸ್ಟ್ಯಾಂಡ್ ದ ಕಲ್ಚರ್. ದೇ ಡೋಂಟ್ ಥಿಂಕ್ ದಟ್ ದೇ ಆರ್ ವರ್ದಿ. ಅವರು ಯೋಗ್ಯರಲ್ಲ. ಆದರೆ ಯೇಸು ಸ್ವಾಮಿ ಅವರ ಮನಸ್ಸಿಗೆ ಒಂದು ತರ್ತಾರೆ. ನೀವು ತಿರಸ್ಕರಿಸಿದರೆ ನನಗೆ ಬೇರೆಯವರಿದ್ದಾರೆ. ಯಾರು? ನೀವು ನನ್ನ ಆಹ್ವಾನವನ್ನು ತಿರಸ್ಕರಿಸ್ತೀರಲ್ವಾ? ನೀವು ಯಾರನ್ನು ತಿರಸ್ಕರಿಸ್ತಿರ್ತೀರೋ ಅವರನ್ನು ನಾನು ಆಹ್ವಾನ ಮಾಡ್ತೀನಿ ಅಂದ. ದಟ್ಸ್ ವೈ ಡೋಂಟ್ ಗೆಟ್ ವರಿಡ್ ಇಫ್ ಪೀಪಲ್ ರಿಜೆಕ್ಟ್ ಯು. ಜನರು ನಿಮ್ಮನ್ನು ತಿರಸ್ಕರಿಸಿದರೆ ಭಾಳ ದೊಡ್ಡದು ಮಾಡಬೇಡ್ರಿ. ದೇವರು ತಿರಸ್ಕರಿಸಿಬಿಟ್ರೆ ಆತ್ಮಾವಲೋಕನೆ ಮಾಡಿಕೊಳ್ಳ್ರಿ. ಪರೀಕ್ಷಿಸ್ಕೊಳ್ಬೇಕು. ಜನರಿಂದ ಸಮ್ಮತಿ ಪಡೆಯುವುದು ಅನೇಕ ಸಾರಿ ದೇವರಿಂದ ಸಮ್ಮತಿ ಪಡೆಯದೆ ಹೋಗ್ಬೋದು. ಜನರು ತಿರಸ್ಕರಿಸಿದರೆ ದೇವರು ಸಿದ್ಧನಾಗಿರ್ತಾನೆ ನಿನ್ನನ್ನು ಪುರಸ್ಕರಿಸುವುದಕ್ಕೆ. ಹುಟ್ಟು ಕುರುಡ ಯೋಹಾನ್ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಭಾಳ ಕನ್ಫ್ಯೂಸ್ ಆಗಿಬಿಟ್ರು ಧಾರ್ಮಿಕರು. ಫರಿಸಾಯರು ವಿಚಾರಣೆ ಸಭೆಯನ್ನೇ ಏರ್ಪಾಡು ಮಾಡಿಬಿಟ್ರು. ಇವನು ಯಾರು? ಯಾಕಂದರೆ ಇವನೇನಾ ಇನ್ಯಾರು ಅಂತ. ಯಾಕಂದರೆ ಒಬ್ಬ ಹುಟ್ಟು ಕುರುಡನನ್ನಾಗಲಿ ಹುಟ್ಟು ಕುಂಟನನ್ನಾಗಲಿ ಸ್ವಸ್ಥಪಡಿಸಿಬಿಟ್ರೆ
ಸಂದೇಶ ಏನು ಗೊತ್ತಾ? ಮೆಸ್ಸಿಯನ್ನು ಆಗಮಿಸಿದ್ದಾನೆ ಅಂತ, ಮೆಸ್ಸಿಯನ್ನು ಆಗಮಿಸಿದ್ದಾನೆ ಅಂತ. ಈಗ ಇನ್ನೆಷ್ಟು ಸಂದೇಶ ಕೊಡೋದು ಯೇಸುಸ್ವಾಮಿ? ಕುಷ್ಠರೋಗಿಯನ್ನು ವಾಸಿ ಮಾಡಿದ, ಭಾಳ ದೊಡ್ಡ ವಿಚಾರ ಅದು. ಕುಷ್ಠರೋಗಿಯನ್ನು ವಾಸಿ ಮಾಡಿದ, ಮುಟ್ಟು ಬಿಟ್ಟ. 8ನೇ ಅಧ್ಯಾಯದ ಮತ್ತಾಯನ ಸುವಾರ್ತೆಯಲ್ಲಿ ಮುಟ್ಟು ಬಿಟ್ಟ. ಇದೆಲ್ಲವೂ ಕೂಡ ನಿಷೇಧಿಸಲ್ಪಟ್ಟಿರುವಂಥ ಆಚಾರಗಳು. ಇನ್ನೆಷ್ಟು? ಹೋಗಿ ಯಾಚಕರಿಗೆ ನಿನ್ನ ಮೈಯನ್ನು ತೋರಿಸು, ದಟ್ಸ್ ಅ ಮೆಸೇಜ್. ಮೆಸ್ಸಿಯನ್ನು ಬಂದಿದ್ದಾನೆ ಅಂತ. ಆದರೆ ಆ ಕುರುಡನನ್ನು ಸ್ವೀಕಾರ ಮಾಡುವುದಕ್ಕೆ ಮನಸ್ಸಿಲ್ಲ. ಯಾಕೆ? ಅವತ್ತಿನ ಒಂದು ಚಾಲನೆಯಲ್ಲಿದ್ದಂಥ ಸ್ಥಿತಿ ಏನೆಂದರೆ, ಯಾರಾದರೂ ಯೇಸುವನ್ನು ಮೆಸ್ಸಿಯನೆಂದು ಅಂಗೀಕಾರ ಮಾಡಿದರೆ ಅವರನ್ನು ಬಹಿಷ್ಕರಿಸ್ತಿದ್ರು. ಕುರುಡ ಅವರಿಗೆ ಸಂದೇಶ ಕೊಡೋಕ್ಕೆ ಶುರು ಮಾಡಿದ್ದ. ನೀವು ಅವನ ಶಿಷ್ಯರಾಗಬೇಕೆಂದಿದ್ದೀರಾ ಅಂತ ಕೇಳ್ದ. ನಾನು ಕುರುಡನಾಗಿದೆ, ಈಗ ಕಣ್ಣು ಕಾಣುತ್ತದೆ, ಸಾಕ್ಷಿ ಹೇಳ್ದ. ಬೇರೆ ಕತೆ ಹೇಳಲಿಲ್ಲ ಅವನು, ಸಾಕ್ಷಿ ಹೇಳ್ದ. ಒಬ್ಬನು ಭಕ್ತಿವಂತನ ಪ್ರಾರ್ಥನೆಯನ್ನೇ ದೇವರು ಕೇಳೋದು ಅಂತ ಹೇಳಿಬಿಟ್ಟ. ದೇವರು ಕೇಳೋದು ಅಂತ ಹೇಳ್ಬಿಟ್ಟು ಇದೆಲ್ಲ ಸಾಕ್ಷಿಗಳು ಕೊಟ್ಟ ಮೇಲೆ ಅವನನ್ನು ಸೇರಿಸಿಕೊಳ್ಳೋದಕ್ಕೆ ಮನಸ್ಸಿರೋದಿಲ್ಲ. ಆದರೆ ಬಹಿಷ್ಕಾರದ ತೀರ್ಮಾನಗಳ ಅಡಿಯಲ್ಲಿ ಯೇಸುಸ್ವಾಮಿ ಅವನ ಎದುರನ್ನು ನಿಂತ್ಕೊತಾನೆ, ನಾನು ನಿನ್ನ ಸೇರಿಸ್ಕೋತೀನಿ ಅಂತ. ಅಷ್ಟೇ ಇಲ್ಲ ಆಗಿರೋದು. ಯಾರ್ಯಾರನ್ನ ಸೇರಿಸ್ತಾ ಇದ್ದಾನೆ ನೋಡ್ರಿ. ಊನವಾದವರು, ಬಡವರು, ಊನವಾದವರು, ಕುರುಡರು, ಕುಂಟರು, ಇಂಥವರನ್ನು ಇಲ್ಲಿಗೆ ಕರ್ಕೊಂಡು ಬಾ ಅಂದ. ಭಾಳ ವಿಧೇಯ ಈ ಆಳು, ಈ ಆಳು ಭಾಳ ವಿಧೇಯ. ಓಡ್ತಾನೆ. ಆಮೇಲೆ, ಅಯ್ಯ ನೀನು ಅಪ್ಪಣೆ ಕೊಟ್ಟಂತೆ ಮಾಡಿದಾಯಿತು. ಸಾಲು ಇಲ್ಲಿರೋದು, ಸಂದೇಶ ಇಲ್ಲಿರೋದು. ಆದರೂ ಇನ್ನೂ ಸ್ಥಳವದೆ, ಇನ್ನೂ ಸ್ಥಳವದೆ. ಇವತ್ತು ಕೂಡ ಇನ್ನೂ ಸ್ಥಳವದೆ. ಈ ಕೂಗು ಅಥವಾ ಈ ಜಾಗ ಇನ್ನೂ ಭರಿಸಲ್ಪಟ್ಟಿಲ್ಲ. ಇಟ್ ಈಸ್ ನಾಟ್ ಫುಲ್, ಇಟ್ ಈಸ್ ನಾಟ್. ಅದಕ್ಕೆ ಸುವಾರ್ತೆ ಗದಗ ಪಟ್ಟಣದಲ್ಲಿ ಇಷ್ಟು ಪ್ರಭಾವಿಯಾಗಿದೆ. ಅದಕ್ಕೆ ಸುವಾರ್ತೆ ನಮ್ಮ ಇಡೀ ದೇಶದಲ್ಲಿ ಕೆಲಸ ಮಾಡಿದೆ. ನಮ್ಮನ್ನು ಹೆಂಗೆ ಸೇರಿಸಿ, ನಾವು ಸುನ್ನತಿಹೀನರು, ನಾವು ಅಂದರೆ ಅವ್ರಿಗೆ ಅಸಹ್ಯ. ಆದರೆ ಸುವಾರ್ತೆ ಆ ಎಲ್ಲ ತೊಡಕುಗಳನ್ನು ಕೆಡವಿದೆ, ಉಭಯರನ್ನು ಒಂದೇ ದೇಹದಂತಾಗಿ ಮಾಡಿದೆ. ಯೇಸುಸ್ವಾಮಿಯ ಶಿಲುಬೆ ನಮ್ಮಲ್ಲಿ ಒಬ್ಬ ನೂತನ ಪುರುಷನನ್ನು ನಿರ್ಮಾಣ ಮಾಡಿದೆ. ದಾಟ್ ಈಸ್ ದ ಪವರ್ ಆಫ್ ಗಾಸ್ಪಲ್. ಸುವಾರ್ತೆಯ ಶಕ್ತಿ ಅದು. ಅದೇ ಇಲ್ಲಿ ಹೇಳ್ತಾ ಇರೋದು. ಅದೇ ನಾನು ಸ್ವಂತ ಜನರ ಬಳಿಗೆ ಬಂದೆನು, ಆದರೆ ಸ್ವಂತ ಜನರು ನನ್ನನ್ನು ಏನು ಮಾಡಿದ್ರು? ತಿರಸ್ಕರಿಸಿದರು. ನೀವು ತಿರಸ್ಕರಿಸಿದರೆ ಸೊ ವಾಟ್, ಐ ವಿಲ್ ಕಾಲ್ ಅದರ್ಸ್, ನಾನು ಬೇರೆಯವ್ರನ್ನ ಕರಿತೀನಿ. ಅದಕ್ಕೆ ಪೂರ್ವಭಾವಿಯಾಗಿ ಯೋನನನ್ನು ನಿನೆವೆ ಪಟ್ಟಣಕ್ಕೆ ಕಳಿಸೋದು. ಪೂರ್ವಭಾವಿಯಾಗಿ ಯೋನನನ್ನು ನಿನೆವೆ. ಅವನಿಗೆ ಮನಸ್ಸಿತ್ತ? ಮನಸ್ಸಿಲ್ಲ. ಹಂಗೆ ಅವರು ಇವತ್ತಿಗೂ ಕೂಡ ಹಂಗೆ ಅವರು. ದೇ ಡೋಂಟ್ ಲೈಕ್. ನೀನು ಯಹೂದ್ಯರ ನಾಡಿನಲ್ಲಿ ಯಹೂದಿಗಳ ಮಧ್ಯದಲ್ಲಿ ಯು ಪ್ರೇ ಲೈಕ್ ದಿಸ್, ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿದ್ದೇನೆ ಅಂತ ನೀವು ಪ್ರಾರ್ಥನೆ ಮಾಡಿದ್ರೆ ಯು ಆರ್ ಅನ್ ಔಟ್ ಕಾಸ್ಟ್. ಯು ಕಾಂಟ್ ಮಾಡೋಕ್ಕಾಗಲ್ಲ ನೀನು. ನನಗೆ ಸ್ಟಾಪ್ ಅಂತಾರೆ. ದ್ಯಾಟ್ ಈಸ್ ದೇರ್ ಮೈಂಡ್. ಅದು ಅವರ ಮನಸ್ಸು. ಯು ಕಾಂಟ್ ಆಸ್ಕ್ ಥ್ರೂ ಎ ಮ್ಯಾನ್ ಬಿಕಾಸ್ ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ಹೂ ದಿಸ್ ಮ್ಯಾನ್ ಇಸ್. ಈ ಮನುಷ್ಯ ಯಾರು ಅಂತ ಗೊತ್ತಿಲ್ಲ. ಇವತ್ತಿಗೂ ಕೂಡ ಅದರ ಚಾಲ್ತಿಯಲ್ಲಿದೆ. ಅದು ಇವತ್ತಿಗೂ ಕೂಡ ಅದರ ಚಾಲ್ತಿಯಲ್ಲಿದೆ. ದೇ ಆರ್ ನಾಟ್ ರೆಡಿ ಟು ರಿಸೀವ್. ಸೊ ದೇವರಿಗೆ ತನ್ನದೇ ಆದ ಯೋಜನೆ ಇದೆ ಅವರನ್ನು ಸ್ವೀಕಾರ ಮಾಡೋದಕ್ಕೆ. ಲೆಟ್ ಅಸ್ ನಾಟ್ ಗೋ ಇನ್ ಟು ಇಟ್. ಓಕೆ, ಅದಕ್ಕೆ ಇನ್ನೂ ಸ್ಥಳವದೆ. ಈಗ ನೆಕ್ಸ್ಟ್ ಸಾಲಿದೆಯಲ್ಲ, ನೆಕ್ಸ್ಟ್ ಸಾಲು ಭಾಳ ಚೆನ್ನಾಗಿದೆ. ಆಗ ಯಜಮಾನನು ತನ್ನ ಆಳ್ವಿಕೆ ಹೇಳಿತ್ತು, ನೀನು ಎಲ್ಲಿಗೆ ಹೋಗು, ಇದು ತೀವ್ರವಾಗಿ ಕಡೆಗಣಿಸಲ್ಪಟ್ಟಂಥ ಗುಂಪು. ಇದು ತೀವ್ರವಾಗಿ ಕಡೆಗಣಿಸಲ್ಪಟ್ಟಂಥ ಗುಂಪಿದು. ಏನು ಹೇಳಿದಾನೆ? ನೀನು ಹಾದಿಗಳಿಗೂ ಬೇಲಿಗಳ ಬಳಿಗೂ ಹೋಗಿ. ಈ ಹಿಂದೆ ಎಲ್ಲೆಲ್ಲಿ ಹೋಗಿದ್ದೆ ಅಂದ್ರೆ ಬೀದಿ ಬೀದಿಗೂ ಒಂದು ಸ್ವಲ್ಪ ಆದರೂ ವ್ಯವಸ್ಥೆ ಇದೆ ಅಲ್ಲಿ. ಇಲ್ಲಿದೆಯಲ್ಲ, ದೇ ಡೋಂಟ್ ಹ್ಯಾವ್ ಎನಿಥಿಂಗ್. ಅವ್ರು ಯಾವ ಗಣನೆಗೆ ಬಾರದವರು. ಅವರನ್ನು ಗುರುತಿಸಲು ಮಾನಿಸಲು ಇಚ್ಛಿಸದ ಸಮಾಜ.
ಅದಕ್ಕೆ ಭಾಳ ಕಠಿಣವಾಗಿ ಸ್ವಾಮಿ ನುಡಿತಾನೆ. ನೀವು ತಿರಸ್ಕಾರ ಮಾಡ್ತೀರಾ, ನಾನು ಇನ್ಯಾರನ್ನು ಕರಿತೀನಿ ಗೊತ್ತಾ? ಕೇಳಿಸ್ಕೊಳ್ಳಿ. ಇವಾಗ ಹಾದಿಗಳಿಗೂ ಬೇಲಿಗಳ ಬಳಿಗೂ ಹೋಗಿ ಅಲ್ಲಿ ಸಿಕ್ಕಿದ್ದವರನ್ನು, ಭಾಷೆ ನೋಡಿ ಹೆಂಗಿದೆ, ಬಲವಂತ ಮಾಡು. ಏನಂಗಂದ್ರೆ ಅರ್ಥ ಅಂದರೆ ಅವ್ರಿಗೆ ಭಾಗವಹಿಸುವುದಕ್ಕೆ ಮನಸ್ಸಿಲ್ಲ. ಯಾಕೆ? ಜೀವನದುದ್ದಕ್ಕೂ ತಿರಸ್ಕಾರವನ್ನು ಅವರು ಕಂಡಿದ್ದಾರೆ. ಸೊ ದಟ್ ಒಂದ್ಸೆ ಹಾಸ್ಯ ಮಾಡ್ತಾ ಇದೆಯಾ ನನ್ನನ್ನು ಯಾಕೆ ಇಂಥ ದೊಡ್ಡ ಉತ್ತರಣ ಕರಿತೀಯ? ಐ ಮೀ ರಿಯಲಿ ವರ್ತ್? ನಾನು ನಿಜವಾಗ್ಲೂ ಯೋಗ್ಯನಾ? ಇಷ್ಟೆಲ್ಲ ಪ್ರಶ್ನೆಗಳಿರುತ್ತೆ. ಅದಕ್ಕೆ ಆಳಿಗೆ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಇದೆ. ಅವ್ರನ್ನ ಹೋಗಿ ಬಲವಂತ ಮಾಡಿ ಕನ್ವಿನ್ಸ್ ದೆಮ್. ಒಬ್ಬ ಸುವಾರ್ತಿಕನಿಗೆ ಈ ಸಾಮರ್ಥ್ಯ ಇರಬೇಕು. ಸುವಾರ್ತೆ ಹೇಳೋದು ಮಾತ್ರವಲ್ಲ, ಸೂಕ್ಷ್ಮವಾಗಿ ಸುವಾರ್ತೆ ಒಬ್ಬ ವ್ಯಕ್ತಿ ಕೇಳಿಸ್ಕೊಂಡಾಗ ಏನು ಕೆಲಸ ಮಾಡುತ್ತೆ ಅಂತ ಗಮನಿಸಿ ಗ್ರಹಿಸಬೇಕು. ಸಾಧ್ಯವಾದರೆ ಮನವರಿಕೆ ಮಾಡಿಕೊಡ್ಬೇಕು ಅವನಿಗೆ. ಯಾಕಂದರೆ ಹಿಂಗೆ ಇರುತ್ತದು. ಸ್ವೀಕರಿಸ್ಲೋ ಬೇಡವೋ, ಸ್ವೀಕರಿಸಿದ್ರೆ ಏನಾಗುತ್ತೋ, ತಳಮಳ ಇರುತ್ತೆ. ಎರಡೆರಡು ಮನಸ್ಸುಗಳಿರುತ್ತೆ. ದೆನ್ ದ ಲಾರ್ಡ್ ಸೇಸ್, ಗೋ ಅಂಡ್ ಕನ್ವಿನ್ಸ್ ದೆಮ್. ಅಂಥವ್ರನ್ನ ಕರ್ಕೊಂಡು ಬಾ. ಯಾಕೆ? ಐ ಸ್ಟಿಲ್ ಹ್ಯಾವ್ ರೂಮ್. ನಿಮ್ಮ ಸಭೆ ದೊಡ್ಡದು ಮಾಡಿದ್ದೀರಾ, ಹೌದಾ? ಯು ಸ್ಟಿಲ್ ಹ್ಯಾವ್ ರೂಮ್. ಇಲ್ಲಿ ಇನ್ನೂ ಸ್ಥಳವದೆ. ಹೊರಗಿನವರು ಒಳಗೆ ಬರಲಿ ಅಂತ ವಿಸ್ತಾರ ಮಾಡಿರೋದು ನೀವು. ದಟ್ಸ್ ದ ಐಡಿಯಾ. ಹೊರಗಿನವರು ಒಳಗೆ ಬರಲಿ ಅಂತ. ಬಟ್ ಇನ್ನೂ ಸ್ಥಳವದೆ. ದ ಚರ್ಚ್ ನೀಡ್ಸ್ ಎ ಸರ್ವೆಂಟ್ ಲೈಕ್ ದಿಸ್. ಆಳು ನೀವು ಸ್ವಲ್ಪ ಗಮನಿಸಿ. ತರ್ಕ ಏನಾನ ಮಾಡಿದ್ನ? ಏನು ಮಾಡಲ್ಲ. 4 ಟ್ರಿಪ್ ಮಾಡ್ತಾನೆ ಅವನು. ತರ್ಕನೇ ಮಾಡಲ್ಲ. ಫಸ್ಟ್ ಇನ್ವಿಟೇಷನ್ ಕೊಟ್ಟಿರ್ಬೋದು. ಊಟ ಸಿದ್ಧವಾದಾಗ ಆಹ್ವಾನಿತರ ಬಳಿಗೆ ಹೋಗಿದ್ದಾನೆ. ತಿರಸ್ಕಾರವನ್ನು ಸಹಿಸಿಕೊಂಡಿದ್ದಾನೆ. ಬಟ್ ಅ ವೆರಿ ಗುಡ್ ಸರ್ವೆಂಟ್ ರಿಪೋರ್ಟ್ ಮಾಡ್ತಾನೆ. ರಿಪೋರ್ಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಒಬ್ಬ ಆಳಿಗೆ. ನೋಡಿ, ಯಜಮಾನ ಆಳಿನ ಸಂಬಂಧ ಹೇಗಿದೆ ನೋಡಿ. ಆಳನ್ನು ಯಜಮಾನ ಭಾಳವಾಗಿ ಭರವಸೆ ಇಡ್ತಾನೆ. ಈ ಟ್ರಸ್ಟ್, ಅವನ ರಿಪೋರ್ಟ್ನ ಟ್ರಸ್ಟ್ ಮಾಡ್ತಾನೆ. ಕ್ರಾಸ್ ಚೆಕ್ಕೇ ಮಾಡಲ್ಲ ಅವನು. ದಾಟ್ ಈಸ್ ಅ ಸರ್ವೆಂಟ್. ಸೊ ಆಳಿಗೆ ಅವ್ರು ತಿರಸ್ಕಾರ ಮಾಡಿದ್ದಾರಾ, ಇಂಥವ್ರ ಬಳಿಗೆ ಹೋಗಿ ಕರ್ಕೊಂಡು ಬರ್ತಾನೆ ಅವನು. ಸಕ್ಸಸ್ಫುಲ್ ಆಳು. ಇನ್ನೂ ಜಾಗವದೆ. ಎ ಫೇರ್ ರಿಪೋರ್ಟ್, ಯಥಾರ್ಥವಾದಂಥ ವರದಿ ಇನ್ನೂ ಜಾಗವಾದೆ ಅಂತ. ಹಿ ಈಸ್ ಎ ಸರ್ವೆಂಟ್. ಅವನು ಒಬ್ಬ ಒಳ್ಳೆಯ ಆಳು. ಆಮೇಲೇನು, ಯಾರ್ಯಾರನ್ನ ಕರ್ಕೊಂಬರುವಾಗ ಅವರು ಅಷ್ಟು ಸುಲಭವಾಗಿ ನಿನ್ನ ಆಹ್ವಾನವನ್ನು ಒಪ್ಪೋದಿಲ್ಲ. ಬಲವಂತ ಮಾಡೋ, ಕನ್ವಿನ್ಸ್ ದೆಮ್. ಹಿ ವಾಸ್ ಕೇಪಬಲ್ ಆಫ್ ಕನ್ವಿನ್ಸಿಂಗ್ ದೆಮ್. ಸಾಮರ್ಥ್ಯ ಇರುವಂಥ ಆಳು. ಮೈ ಒನ್ಲಿ ಪ್ರೇಯರ್ ಇಸ್ ದಿಸ್. ಈ ಆಳಿನೋಪಾದಿಯಲ್ಲಿ ಅನೇಕರನ್ನು ಆಹ್ವಾನಿಸುವಂಥದ್ದು, ಅವರಿಗೆ ಮನವರಿಕೆ ಮಾಡಿ ಇನ್ನೂ ಜಾಗವದೆ ತುಂಬಿಸುವ ವ್ಯಕ್ತಿಗಳು ನಾನು ನೀನಾಗಬೇಕು. ದಿಸ್ ಇಸ್ ಐಡಿಯಾ. ಅಲ್ಲಿರುವ ಪರಿಸರಕ್ಕೆ ಹೇಳ್ತಾ ಇದ್ದಾರೆ, ನೀವು ಪ್ರಪಂಚ ಪರ್ಯಟನೆ ಮಾಡ್ತೀರ ಸುವಾರ್ತೆಗೋಸ್ಕರ. ಆದರೆ ಯಾರನ್ನಾದರೂ ನೀವು ಒಂದು ವೇಳೆ ಸುವಾರ್ತೆಗೆ ನಡೆಸಿದ್ರೆ ಪರಲೋಕಕ್ಕೆ ಹೋಗುವುದಕ್ಕೆ ಅಷ್ಟು ಭಾರ ಹಾಕ್ತೀರ ನೀವು. ದಾಟಿಸಿದರೆ ನೋಡಿ, ನಾನು ಹೆಂಗೆ ಕರಿತೀನಿ ಅವ್ರನ್ನ, ಹೌದೇಕ? ಅದಕ್ಕೆ ಇವತ್ತು ಕೂಡ ದ ಓನ್ಲಿ ಥಿಂಗ್ ದಟ್ ಇನ್ವೈಟ್ಸ್ ಎನಿಬಡಿ ಈಸ್ ಗಾಸ್ಪಲ್. ಪುರಸ್ಕಾರ ಕೊಡುವುದಕ್ಕೆ ಸುವಾರ್ತೆ ಮಾತ್ರ ಇವತ್ತು ಇಡೀ ಲೋಕದಲ್ಲೇ ಇರುವ ಒಂದು ಅಸ್ತ್ರ ಅಲ್ವಾ? ಸೆರೆಮನೆಯಲ್ಲಿದ್ದವ್ರನ್ನ ನಮ್ಮ ನೆಂಟರು ಅಂತ ಹೇಳಕ್ಕೆ ಮನಸ್ಸು ಮಾಡ್ತೀವ? ಮಾಡೋಲ್ಲ. ನಮ್ಮ ನೆಂಟರೇ ಆಗಿದ್ದರೂ ಕೂಡ ವಿ ವಿಲ್ ಅವಾಯ್ಡ್. ಬಟ್ ಈಸ್ ನಾಟ್ ಲೈಕ್ ದಟ್. ಅದಕ್ಕೆ ಪ್ರೆಸೆಂಟ್ ಮಿನಿಸ್ಟ್ರಿ ಎದ್ದಿರೋದು. ನಮ್ಮ ಹೊಸಕೋಟೆ ಬಳಿ ಒಂದು ಸ್ಥಳ ಇದೆ, ದಂಡುಪಾಳ್ಯ, ಅಲ್ಲೇ ಇರೋದು. ಬಹಳ
ವಿಕೃತ ಅಪರಾಧಿಗಳು, ವಿಕೃತ ಅಪರಾಧಿಗಳು, ಏನು ಮಾನವೀಯತೆಯೇ ಇಲ್ಲದೆ ಇರುವಂಥ ಅಪರಾಧಿಗಳು. ಅಂಥವ್ರ ಮಧ್ಯೆ ಸುವಾರ್ತೆ ಎಷ್ಟು ಕೆಲಸ ಮಾಡಿದೆ ಗೊತ್ತಾ? ಸುವಾರ್ತೆ ಕೆಲಸ ಮಾಡಿದೆ, ಸುವಾರ್ತಿಕರಾಗಿದ್ದಾರೆ ಅವರು, ಸುವಾರ್ತಿಕರಾಗಿದ್ದಾರೆ. ದಿಸ್ ಇಸ್ ದ ಕೆಪಾಸಿಟಿ ಆಫ್ ದ ಗಾಸ್ಪಲ್. ಅವರಿಗೆ ತಲುಪಿಸ್ಬೇಕಷ್ಟೇ, ತಲುಪಿಸುವ ಸಾಧನ ನಾವು ಆಗಬೇಕು. ಸುವಾರ್ತೆ ತನ್ನ ಕೆಲಸವನ್ನು ಮಾಡುತ್ತೆ, ಸುವಾರ್ತೆ ತನ್ನ ಕೆಲಸವನ್ನು ಮಾಡುತ್ತೆ. ಅವರ ಪೋಷಕರೆಲ್ಲರೂ ಅಪರಾಧಿಗಳು, 10 ವರ್ಷ 15 ವರ್ಷ ಸೆರೆಮನೆಯಲ್ಲಿರೋರು. ಅವರ ಮಕ್ಕಳು ಇವತ್ತು ಅಚ್ಚುಕಟ್ಟಾಗಿ ಓದಿದ್ದಾರೆ, ಯಾಕಂದರೆ ಅಲ್ಲಿ ಮಿಷಿನ್ ಹಂಗೆ ನೋಡ್ಕೊಂಡಿದೆ ಅವ್ರನ್ನ ಸನ್ನಡತೆಯಿಂದ ನಡೆಸಿ ನಾಗರಿಕರನ್ನಾಗಿ ಮಾಡಿದ್ದಾರೆ, ಸುವಾರ್ತಿಕರಾಗಿದ್ದಾರೆ. ದಿಸ್ ಈಸ್ ವಾಟ್ ಗಾಸ್ಪಲ್ ಇಸ್. ಇನ್ನೂ ಜಾಗವದೆ, ಆಳುಗಳಾಗುವುದಕ್ಕೆ ಸಿದ್ಧರಾಗೋಣ. ಔತಣದ ಆಹ್ವಾನ ಇದೆ, ಅಡಿಗೆ ಸಿದ್ಧವಾಗಿದೆ. ಇದು ನಮ್ಮ ಪಾತ್ರವೇನು, ಅದನ್ನು ಗ್ರಹಿಸೋಣ. ಕರ್ತನೆಯ ಆಲೋಚನೆಗಳಿಂದ ನಮ್ಮನ್ನು ಆಶೀರ್ವದಿಸಿಕೊಳ್ಳಿ. ಆಮೇನ್. ಪ್ರಾರ್ಥನೆ ಮಾಡೋಣ. ನೆವಗಳನ್ನು ಹೇಳಿ ನಿನ್ನನ್ನು ತಿರಸ್ಕಾರ ಮಾಡುವ ಹಾದಿಯಲ್ಲಿದ್ದೇವಾ? ಸ್ವಾಮಿ, ನನ್ನನ್ನು ಕರುಣಿಸು ಸ್ವಾಮಿ. ನೆವಗಳನ್ನು ಹೇಳಿ ಪಂಡಿತರಾಗ್ಬಿಟ್ಟಿದ್ದೀವಿ ಸ್ವಾಮಿ ನಾವು ನೆವಗಳನ್ನು ಹೇಳುವುದರೆ. ನಮ್ಮನ್ನು ಕರುಣಿಸು ಸ್ವಾಮಿ. ಆಳಿನ ದೀನತೆಯನ್ನು ಕೊಡು. ನಿನ್ನ ಔತಣದ ಸಭಾಂಗಣದಲ್ಲಿ ಇನ್ನೂ ಜಾಗವದೆ ಅರಿವನ್ನು ಮೂಡಿಸು. ಯಜಮಾನನಿಗೆ ತಕ್ಕ ಆಳುಗಳನ್ನಾಕಿ ರೂಪಿಸು. ಅನೇಕರನ್ನು, ತಿರಸ್ಕೃತರನ್ನು ನಿನ್ನ ಕೋಣೆಯಲ್ಲಿ ಸೇರಿಸುವಂತೆ ಸಾಧನವನ್ನಾಕಿ ರೂಪಾಂತರಪಡಿಸು. ಯೇಸು ಸ್ವಾಮಿ ಹೆಸರಿನಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿದ್ದೇನೆ ತಂದೆಯೇ, ಆಮೆನ್. ಕೊನೆಯದಾಗಿ ಹಾಡುವಂಥ ಸಂಗೀತಗಳಲ್ಲಿ 233ನೇ ಸಂಗೀತ 1 ಮತ್ತು 4ನೇ ಚರಣಗಳನ್ನು ಹಾಡೋಣ. 233ನೇ ಸಂಗೀತ 1 ಮತ್ತು 4ನೇ ಚರಣಗಳನ್ನು ಹಾಡಿಕೊಳ್ಳೋಣ.
ನಮ್ಮ ಕುರಿತು ಹಿತಚಿಂತಕನಾಗಿರುವ ತಂದೆ ದೇವರ ಪ್ರೀತಿಯು, ತಿರಸ್ಕೃತರನ್ನು, ಬಹಿಷ್ಕರಿಸಲ್ಪಟ್ಟವರನ್ನು, ಸಮಾಜ ಸೇರಿಸಿದವರನ್ನು ಪುರಸ್ಕರಿಸುವ ಯೇಸುಕ್ರಿಸ್ತನ ಕೃಪೆಯು ನಮ್ಮಲ್ಲಿ ವಾಸವಾಗಿದ್ದು ನಮ್ಮನ್ನು ತಂದೆಯನ್ನು ಕ್ರಿಸ್ತನನ್ನು ನೆನಪಿಸಿ ಆತನ ಸಾರೂಪ್ಯಕ್ಕೆ ನಡೆಸುವ ಪವಿತ್ರಾತ್ಮನ ಐಕ್ಯತೆಯೂ ಅನ್ಯೋನ್ಯತೆಯು ಆತನ ಫಲಬಲ ನೆರೆದಿರುವ ಸಭೆಯವರೊಂದಿಗೂ, ವೀಕ್ಷಿಸುತ್ತಿರುವವರೊಂದಿಗೂ, ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬರೊಂದಿಗೂ ನಿತ್ಯ ನಿರಂತರವಾಗಿ ನೆಲೆಯಾಗಿರಲಿ. ಆಮೆನ್. Oh